ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಆರ್ಯಾಸ್ ಕಿಚನ್. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಹೂರಣ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲು 1 ಕಪ್ ಬ್ಯಾಳಿ ತೊಗೊಳ್ಳೋಣ್ರಿ. 1 ಕಪ್ಪಿಗೆ 2 ಗ್ಲಾಸ್ ನೀರು ತೊಗೊಂಡು ಗ್ಯಾಸ್ ಮ್ಯಾಗ ಕುದಿಯಕ್ಕೆ ಇಡೋಣ್ರಿ. ಕುದಿ ಬರಾನ ಈ 1 ಕಪ್ ಏನು ಬ್ಯಾಳಿ ತೊಗೊಂಡಿರ್ತೀವಿ ಅದನ್ನು ಕುಕ್ಕರ್ಗೆ ಹಾಕೋಣ. ಆಮೇಲೆ ಮುಚ್ಚಳ ಮುಚ್ಚಿ 2 ವಿಷಲ್ ಆಗೋ ತನಕ ಕಾಯೋಣ. ಬ್ಯಾಳಿ ಕುದಿ ಮಟ್ಟ ಹಿಟ್ಟು ಹೆಂಗೆ ನಾದ್ಕೊಳ್ಳೋದು ನೋಡೋಣ ಬರ್ರಿ. 1 ಕಪ್ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಮೈದಾ ಮಿಕ್ಸ್ ಮಾಡೋಣ. ಒಂದು ಚಿಟಿಕೆ ಉಪ್ಪು ಹಾಕೋಣ. ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಚೆಂದಂಗೆ ಮೆದ್ಕೊಳ್ಳೋಣ. ಸೂರ ಹೋಳಿಗೆ ಸೂರ ಹಪ್ಪಳ ಸೂರಿ ಮಾಡ್ಯಾಳ ಬೀಗತಿ, ಸೂರಿ ಮಾಡ್ಯಾಳ ಬೀಗತಿ, ಸುರಪುರ ತನಕ ಕೀರತಿ, ಸೂರಿ ಮಾಡ್ಯಾಳ ಬೀಗತಿ, ಸುರಪುರ ತನಕ ಕೀರತಿ. ಈಗ ಬ್ಯಾಳಿ ಬಸ್ಕೊಂಡು ಬರ್ರಿ. ಈ ಥರ ಬ್ಯಾಳಿ ಬಸಿದು ಚಾಣಿ ಸಿಗ್ತೈತ್ರಿ. ಅದ್ರೊಳಗೆ ಈ ಥರ ಕುದ್ದಿದ ಬ್ಯಾಳಿನ ಹಾಕಿ ಬಸ್ಕೋಬೇಕ್ರಿ. ನೋಡಿರಿ, ಈ ಹದಕ್ಕೆ ಬ್ಯಾಳಿ ಕುದ್ದಿರ್ಬೇಕ್ರಿ. ಅದಕ್ಕೆ 1 ಬಟ್ಲು ಬ್ಯಾಳಿಗೆ 1 ಬಟ್ಲು ಬೆಲ್ಲ ತೊಗೋಬೇಕ್ರಿ. ನಿಮ್ಗೆ ಭಾಳ ರುಚಿ ಬೇಕಂದ್ರೆ, ಸ್ವಲ್ಪ ಕಡಿಮೆ ರುಚಿ ಬೇಕಂದ್ರೆ ಸ್ವಲ್ಪ ಕಡಿಮೆ ಬೆಲ್ಲ ತೊಗೋರಿ. ಆಮೇಲೆ ಒಲೆ ಮ್ಯಾಗಿಟ್ಟು ಈ ರೀತಿ ಕುದಿಸಾಕೆ ಇಟ್ಬಿಡ್ರಿ. ಒಂದು ಸ್ವಲ್ಪ ಗಟ್ಟಿ ಆಗುತ್ತನ ಬಿಡ್ರಿ ಅದನ್ನು. ಈಗ ಅದಕ್ಕೆ ಒಂದು ಸ್ವಲ್ಪ ಜಜ್ಜಿದ ಏಲಕ್ಕಿ ಹಾಕೊಳ್ಳೋಣ್ರಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಹೋಳ್ಗಿದ ಘಮ ನಮ್ಮ ಬಾಯಾಗ ಬರುತ್ತ್ರಿ. ಎಷ್ಟು ತಿಂದರೂ ಸಾಕಾಗಂಗಿಲ್ಲ ರೀ ಹೋಳಿಗೆ, ಹಂಗೆ ಆಗ್ತಾವೆ. ನಾ ಆಗಾಳೆ ಹೇಳಿನ್ಲ ರೀ, ನಮ್ಮ ಹೋಳ್ಗೆ ಸುರ್ಪುರ ತನಕ ಕೀರ್ತಿ ಬೀರ್ಬೇಕು. ಎಲ್ಲರೂ ಹೋಳ್ಗೆ ಮನ್ಯಾಗ ಮಾಡಿದ್ರೆ ನೋಡಿರಿ ಅವ್ರು ಹೆಂಗೆ ಮಾಡಿದ್ರು ಹೋಳ್ಗೆ ಎಷ್ಟು ಚಂದ ಆಗಿತ್ತು, ನಿಮಗೂ ಮಾಡೋಕೆ ಬರಂಗಿಲ್ಲ ಅಂದಿರ್ಬೇಕು. ಹಂಗೆ ಹೋಳಿಗೆ ಆಗಿರ್ಬೇಕು ನಮ್ಮ. ನೋಡಿರಿ, ಈ ರೀತಿ ಗಟ್ಟಿ ಆಗ್ಬೇಕ್ರಿ. ಈಗ ಈ ಗಟ್ಟಿ ಆಗಿದ್ದ ಬ್ಯಾಳಿನ ಆಗಾಳೆ ನಾವು ಚಾಣಿಗೆ ತೊಗೊಂಡಿದ್ದೆ ನೋಡಿರಿ, ಅದ್ರೊಳಗೆ ತೊಗೊಂಡು ಒಂದು ಬಟ್ಲ ತೊಗೊಂಡು ತಿಕ್ಕೊಂಡ್ರಿ. ನೋಡಿರಿ, ಹಿಂಗೆ ತಿಕ್ಬೇಕು ನೋಡಿ. ಒಂದು ವೇಳೆ ನಿಮ್ಮ ಹೂರಣ ಅಳಕ್ಕಾಗಿತ್ತಂದ್ರೆ ಅದಕ್ಕೆ ಸಣ್ಣ ಅವಲಕ್ಕಿ ಸಿಗ್ತಾವೆ ನೋಡಿರಿ, ಅದನ್ನು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊರಿ. ನಿಮ್ಮ ಹೂರಣ ಗಟ್ಟಿ ಆಗುತ್ತೆ, ಈ ಹದಕ್ಕೆ ಬರುತ್ತೆ. ಈಗ ನಮ್ಮ ಹೂರಣ ರೆಡಿ ಆಗೈತೆ ನೋಡಿ. ಈ ರೀತಿ ಈ ಹೂರಣಕ್ಕೆ ತಕ್ಕಂಗೆ ಹೋಳ್ಗೆ ಹಿಟ್ಟು ಆಯ್ತಂದ್ರೆ ಹೋಳ್ಗೆ ಮಾಡೋಕೆ ಒಟ್ಟ ಬೇಸರ ಬರಲ್ಲ ನೋಡಿರಿ. ಈಗ ಹೂರಣ ಮತ್ತು ಕಣಕ ಎರಡೂ ರೆಡಿ ಆಗ್ಯಾವ್ರಿ. ಹೋಳ್ಗೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇಂಥ ತಗಡ ಮತ್ತು ಲಟುಣಿಗೆ ತೊಗೋರಿ. ಒಂದು ಸಣ್ಣ ಉಳಿ ಕಣಕ ತೊಗೊಳ್ಳೋಣ್ರಿ. ಅದಕ್ಕೆ ಹೂರಣ ಹಿಂಗೆ ಕೈಯಾಗ ಉದ್ದು ಮಾಡ್ಕೊಂಡು ಅದ್ರೊಳಗೆ ತುಂಬ್ಕೋತ ಬರೋಣ್ರಿ. ನೋಡಿರಿ, ಹಿಂಗೆ ತುಂಬ್ಕೋತ ಬರೋಣ್ರಿ. ಹಿಂಗೆ ಕೆಳಗಿಂದ ಮ್ಯಾಗ ತುಂಬ್ಕೋತ ಬರ್ರಿ. ಮ್ಯಾಗ ಒಂಚೂರು ಕಣಕ್ಕೆ ಬತ್ತಂದ್ರೆ ಅದನ್ನು ತೆಗೀರಿ. ಆ್ಯಕ್ಚುಲಿ ದೊಡ್ಡವ್ರು ತೆಗಿಬೇಡ್ರಿ ಅಂತ ಹೇಳಿ ಬೈತಾರ್ರಿ, ಆದ್ರೆ ನಾನು ಒಂದು ಸ್ವಲ್ಪ ತೆಗ್ದೇನಿ ರೀ. ನಿಮಗೆ ಹೆಂಗೆ ಕಂಫರ್ಟ್ ಅನ್ಸುತ್ತೆ ಹಂಗೆ ಮಾಡಿರಿ. ಈಗ ಒಂಚೂರು ಎಣ್ಣೆ ಹಾಕೊಳ್ಳೋಣ್ರಿ ತಗಡ ಮ್ಯಾಗ. ನೋಡಿರಿ, ಈ ರೀತಿ ಮಿನ್ಸ್ಬೇಕು ನೋಡಿರಿ ಹೋಳ್ಗೆ ಹಿಟ್ಟು. ಹಂಗೆ ಮಾಡ್ಕೊಂಡು ಈ ಹೋಳ್ಗೆದೇನು ತುಂಬ್ಕೊಂಡು ನೋಡಿರಿ, ಅದು ಜರಿಬೇಕ್ರಿ ತಗಡ ಮ್ಯಾಗ ಗಿಡನ. ಈಗ ಚೆಂದಂಗೆ ಗುಂಡಕ್ಕಂಗೆ ಲಟ್ಟಿಸ್ಕೊಳ್ಳೋಣ್ರಿ. ನೋಡಿರಿ, ಹಿಂಗೆ ಗುಂಡಕ್ಕಂಗೆ ಲಟ್ಟಿಸ್ಕೊರಿ. ದಂಡಿ ಬರ್ಲಾರ್ದಾಗ ನೋಡ್ಕೊರಿ. ಮತ್ತು ಮೈಯಾಗಿದ್ದಟ್ಟು ಭಾರ ಎಲ್ಲ ಹೋಳ್ಗೆ ಮ್ಯಾಗ ಹಾಕಕ್ಕೆ ಹೋಗ್ಬೇಡ್ರಿ. ಮತ್ತು ಭಾರ ಹಾಕಿದ್ರಿ ಅಂದ್ರೆ ಹೂರ್ಣ ಎಲ್ಲ ತಗಡಿಗೆ ಅಂಟ್ಕೋತೈತ್ರಿ, ಹೋಳಿಗೆ ಹರಿದು ಬಿಡ್ತಾವ್ರಿ. ನಿಮಗೆ ಬೇಸ್ರ ಬರ್ತೈತ್ರಿ ಹೋಳ್ಗೆ ಮಾಡೋಕೆ. ನೋಡಿರಿ, ಹಿಂಗೆ ಚೆಂದಂಗೆ ತೀಡ್ರಿ ಭಾರ ಹಾಕ್ಲಾರ್ದೇ ಸಾವಕಾಶ. ಈಗ ಹೋಳಿಗೆ ಹಂಚಿನ ಮ್ಯಾಗ ಹಾಕೊಂಡ್ರಿ. ನೋಡಿರಿ, ಒಂಚೂರು ಕೆಂಪಾಗೋ ತನಕ ಬಿಡೋಣ್ರಿ ಹಂಚಿನ ಮ್ಯಾಗ. ಸಣ್ಣ ಉರಿ ಮ್ಯಾಗ ಬೇಯಿಸ್ಕೋಬೇಕ್ರಿ. ಮತ್ತು ಹೋಳ್ಗೆ ಎಲ್ಲರೂ ದಮ್ ಉರಿ ಇಟ್ರಿ ಅಂದ್ರೆ ಹೊತ್ತು ಬಿಡ್ತಾವ್ರಿ ನಿಮ್ಮ ಹೋಳಿಗೆ. ಆಮೇಲೆ ಯಾರು ಹೇಳ್ಕೊಟ್ರಪ್ಪ ಹೋಳ್ಗೆ ಅಂದಾರ. ನೋಡಿರಿ, ಈ ರತ್ತ ಕೆಂಪಾದ್ರೆ ಹೊಳಸ್ಕೊಂಬಿಡ್ರಿ. ಈಗ ಉಬ್ತೈತೆ ನೋಡ್ರಿ ಹೋಳಿಗೆ ಚೆಂದಂಗೆ ಪುರು. ಇಂಥ ಹೋಳ್ಗೆ ತಿಂದ್ರೆ ಬೇಸ್ರನ ಆಗಲ್ಲ ನೋಡಿರಿ. ಬಾಯಾಗಿಟ್ರೆ ಕರಗ್ತಾವೆ ಹೋಳಿಗೆ. ನೋಡಿರಿ, ಪುರ್ರನ ಉಬ್ಬೈತೆ ನೋಡಿರಿ ಹೋಳಿಗೆ. ನೋಡಿರಿ ಎಷ್ಟು ಚಂದ ಉಬ್ಬೈತಿ. ಅಮಾಸಿ ಹುಣಿವಿ ಹಬ್ಬಕ್ಕೆ ಈ ಥರ ಹೋಳ್ಗೆ ಮಾಡಿಕೊಟ್ರೆ ತಿಂದವ್ರಿಗೂ ಖುಷಿ, ಮಾಡಿದವ್ರಿಗೂ ಖುಷಿ. ಮಾಡೋಕ್ಕೂ ಬೇಸರ ಆಗಂಗಿಲ್ಲ, ತಿನ್ನೋರಿಗೂ ಬೇಸರ ಆಗಂಗಿಲ್ಲ. ಹೋಳ್ಗೆ ಜಡೆ ಒಬ್ಬೊಬ್ರು ಬರೀ ತುಪ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿಂತಾರೆ. ಒಬ್ಬೊಬ್ರು ಹಾಲು ತುಪ್ಪ ಹಾಕ್ಕೊಂಡು ತಿಂತಾರೆ. ಒಬ್ಬೊಬ್ರು ಕಟ್ಟಿನ ಸಾರಿನ ಜೊತೆ ತಿಂತಾರೆ. ಹೋಳ್ಗೆ ಮಾಡೋದು ಭಾಳ ಅವಘಡ ಇಲ್ಲ ಬಿರಿ ಅಂತ ತಿಳ್ಕೊತಾರ್ರಿ. ಹಾಗೇನಿರಲ್ರಿ. ಮನಸ್ಸಿಟ್ರೆ ಮಾರ್ಗ್ರಿ. ಒಂಚೂರು ಮನಸ್ಸು ಒಂಚೂರು ಪ್ರೀತಿ ಅನ್ನೋ ರುಚಿ ಹಾಕಿ ಹೋಳ್ಗೆ ಮಾಡಿದ್ರೆ ಭಾಳ ಚಲೋ ಆಗ್ತಾವೆ ನೋಡಿರಿ. ನಮ್ಮ ವಿಡಿಯೋದಾಗ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ರಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನ ನೋಡ್ಕೋತೀರ್ರಿ. ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ.
ಆಯ್ತು.